ಓಂ ಶ್ರೀ ರಾಘವೇಂದ್ರಾಯ ನಮಃ. ದೋಷಾಸ್ತೆ ನಾಶಭಾಯಾಂತಿ ರಾಘವೇಂದ್ರ ಪ್ರಸಾದತಃ. ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಎಂಬ ಕಲಿಯುಗದ ಕಾಮಧೇನುವನ್ನು ಕಲ್ಪವೃಕ್ಷ ಕರೆದಲ್ಲಿಗೆ ಓಡಿ ಬರುವ ಸಜ್ಜನ ಭಕ್ತರ ಪಾಳಿಗೆ ಬೆಳಕಾಗಿ ಮಂತ್ರಾಲಯ ಮಹಾಮಹಿಮ ಮಹಾನ್ ತಪಸ್ವಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಸ್ತೋತ್ರದ 16ನೇ ಭಾಗವನ್ನು ಮಡಿ ಹುಡಿಯಿಂದ ತನು ಮನದಿಂದ ಭಕ್ತಿ ಭಾವದಿಂದ ಪಠಿಸುತ್ತಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬಡವ ಬಲ್ಲಿದ ಮೇಲು ಕೀಳು ಜಾತಿ ಮತ ಯಾವುದನ್ನೂ ಲೆಕ್ಕಿಸದೆ ಮಾನವೀಯ ಅನುಕಂಪ ದೀನ ದಲಿತರ ಮೇಲೆ ಅವರು ತೋರಿರುವ ಸಹಾನುಭೂತಿ ಅನುಗ್ರಹ ಆಶೀರ್ವಾದ ಒಂದೇ ಎರಡೇ ಅಷ್ಟೇ ಅಲ್ಲದೆ ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಮಹತ್ ಕಾರ್ಯಗಳು ತರ್ಕಕ್ಕೆ ನಿಲುಕದ್ದಾಗಿವೆ. ಕರುಣೆ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಮಮತೆ, ಮಾನವ ಕಲ್ಯಾಣಕ್ಕೆ ತೋರಿದ ಸಹಕಾರ ಅಪಾರವಾಗಿದೆ. ಇಂತಹ ಶ್ರೀ ಗುರುರಾಯರು ತನ್ನ ನಂಬಿದ ಭಕ್ತ ಕೋಟಿ ಜನರ ಸಾಲದ ಬಾಧೆಯಿಂದ ಮುಕ್ತಗೊಳಿಸದೇ ಇರುವರೆ? ಖಂಡಿತ ಮುಕ್ತಗೊಳಿಸಿಯೇ ಗೊಳಿಸುತ್ತಾರೆ. ಹಾಗಾದರೆ ಅದಕ್ಕೆ ನಾವು ಶ್ರೀ ಗುರುರಾಯರಲ್ಲಿ ನಾವು ಏನು ಕೇಳಿಕೊಳ್ಳಬೇಕು, ಯಾವ ಸೇವೆಯನ್ನು ಮಾಡಬೇಕೆಂಬುದನ್ನು ನೋಡೋಣ ಬನ್ನಿ. ಶ್ರೀ ಗುರುರಾಯರು ನಂಬಿದ ಕೋಟ್ಯಾಂತರ ಸಜ್ಜನ ಭಕ್ತರಿಗೆ ಇಂಬನ್ನು ನೀಡಲು ಹಗಲಿರುಳು ಬೃಂದಾವನದಲ್ಲಿ ಧ್ಯಾನದಲ್ಲಿ ಮಗ್ನರಾಗಿ ಲೋಕ ಕಲ್ಯಾಣಕ್ಕಾಗಿ ಪಣ ತೊಟ್ಟಿದ್ದಾರೆ ಎಂಬುದು ಜಗಜ್ಜಾಹೀರಾದ ವಿಷಯ. ಮಾನವ ಸಂಕುಲದಲ್ಲಿ ಸುಮಾರು ಜನರಿಗೆ ಸಾಲಬಾಧೆ ತುಂಬಾ ಹಿಂಸೆ ಕೊಟ್ಟು ಜೀವನವೇ ಬೇಸರವಾಗಿ ಬಿಟ್ಟಿರುತ್ತದೆ. ಹೇಗಪ್ಪ ಈ ಸಾಲದ ಬಾಧೆಯಿಂದ ಋಣಮುಕ್ತರಾಗುವುದು ಎಂಬ ಕೊರಗು ಸದಾ ಕಾಡುತ್ತಲೇ ಇರುತ್ತದೆ. ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ. ಜೀವನ ಸಾಗಿಸೋಕೆ ಕಾಸು ಸಾಕಾಗ್ತಾ ಇಲ್ಲ. ಸಾಲ ಮಾಡಿ ಜೀವನ ಸಾಗಿಸ್ತಾ ಇದ್ರೆ ಸಾಲದ ಋಣ ತೀರಿಸೋಕೆ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಹೊಳಿತಾ ಇಲ್ಲ ಎಂಬ ಪ್ರಶ್ನೆಗೆ ಇಲ್ಲಿದೆ ಸರಿಯಾದ ಉತ್ತರ. ತಾವುಗಳು ಶ್ರೀ ಗುರುರಾಯರನ್ನು ನಂಬಿ ಭಕ್ತಿ ಭಾವದಿಂದ ಪೂಜಿಸಿ ಆರಾಧಿಸಿ ತಮ್ಮನ್ನು ತಾವು ಶ್ರೀ ಗುರುರಾಯರಿಗೆ ಅರ್ಪಿಸಿದರೆ ಯಾಕೆ ಸಾಲ ಮಾಡ್ತೀರಾ? ಕಷ್ಟಪಟ್ಟು ದುಡಿದು ನೆಮ್ಮದಿಯ ಸಂಪಾದನೆಯಲ್ಲಿ ಸುಖಮಯ ಜೀವನ ಸಾಗಿಸಬಹುದು ಅನ್ನುವುದಕ್ಕೆ ಶ್ರೀ ಗುರುರಾಯರಿಗೆ ಶರಣಾದ ಅನೇಕ ಸಜ್ಜನ ಭಕ್ತರಲ್ಲಿ ಉದಾಹರಣೆಗಳು ಇಂದಿಗೂ ಜೀವಂತವಾಗಿವೆ. ಸಕಲವನ್ನೂ ನೀಡುವ ಶ್ರೀ ಗುರುರಾಯರು ನಂಬಿದ ಭಕ್ತರ ಸಾಲದ ಬಾಧೆಯಿಂದ ಋಣಮುಕ್ತರನ್ನಾಗಿ ಮಾಡಿ ಆಯುಷ್ಯಾರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಿ ಜೀವನದಲ್ಲಿ ಸುಖಮಯವಾಗಿಸಲು ಶ್ರೀ ಗುರುರಾಯರಿಗೆ ನಾವು ಯಾವ ಸೇವೆ ಮಾಡಬೇಕು ಎಂಬುದೇ ಒಂದು ವಿಶೇಷ. ಈ ಒಂದು ಋಣಬಾಧೆ ಅಂದರೆ ಸಾಲ ಬಾಧೆಯಿಂದ ನಾವು ಪಾರಾಗಲು ಪ್ರತಿದಿನ ನಮ್ಮ ಮನೆಯಲ್ಲಿರುವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಫೋಟೋಗಾಗಲಿ ಇಲ್ಲವೇ ವಿಗ್ರಹಗಳಿಗಾಗಲಿ ಮಡಿ ಹುಡಿಯಿಂದ ಭಕ್ತಿ ಭಾವದಿಂದ ಒಳ್ಳೆಯ ನೀರನ್ನು ಹಾಕಿ ತೊಳೆದು ಶ್ರೀ ಗುರುರಾಯರ ಅಷ್ಟೋತ್ತರ ಸ್ತೋತ್ರವನ್ನಾಗಲಿ ಇಲ್ಲವೇ ಶ್ರೀ ಗುರುರಾಯರ ಮೂಲ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಮಂತ್ರವನ್ನು 9 ಬಾರಿ ಹೇಳುತ್ತಾ ಹಾಲಿನ ಅಭಿಷೇಕವನ್ನು 9 ಬಾರಿ 9 ದಿನ ಇಲ್ಲವೇ 11 ದಿನ ಮಾಡುವುದರಿಂದ ಈ ವಿಶೇಷವಾದ ಹಾಲಿನ ಅಭಿಷೇಕದಿಂದ ಶ್ರೀ ಗುರುರಾಯರು ಸಂತೃಪ್ತರಾಗಿ ನಿಮ್ಮೆಲ್ಲರ ಸಾಲಬಾಧೆಗಳು ಕಷ್ಟ ಕಾರ್ಪಣ್ಯಗಳು ರೋಗ ರುಜಿನಗಳು ಎಲ್ಲವನ್ನೂ ಬಗೆಹರಿಸುವ ಅನುಗ್ರಹವನ್ನು ಶ್ರೀ ಗುರುರಾಯರು ಮಾಡುತ್ತಾರೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಅದಕ್ಕಾಗಿ ಪ್ರತಿದಿನ 11 ದಿನಗಳ ಕಾಲ ಹಾಲಿನ ಅಭಿಷೇಕವನ್ನು ಮಾಡಬೇಕು. ಬೆಳಿಗ್ಗೆ ಹೊತ್ತು ಎದ್ದು ಮಡಿ ಹುಡಿಯಿಂದ ಶ್ರೀ ಗುರುರಾಯರ ಸ್ತೋತ್ರವನ್ನು ಹೇಳಬೇಕು. ಇದರಿಂದ ತಮ್ಮ ಆರೋಗ್ಯ ಸಮಸ್ಯೆ ಮತ್ತು ಇನ್ನು ಏನೇ ಸಮಸ್ಯೆಗಳು ಇದ್ದರೂ ಇದರಿಂದ ಪರಿಹಾರವಾಗುತ್ತದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ.
ನಿಮ್ಮ ಮನೆಗಳಲ್ಲಿ ಹಾಲಿನ ಅಭಿಷೇಕ ಮಾಡಲು ಸಾಧ್ಯವಾಗಲಿಲ್ಲವೆಂದರೆ ನಿಮ್ಮ ಅಕ್ಕಪಕ್ಕದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಅಲ್ಲಿಯಾದರೂ ಹಾಲಿನ ಅಭಿಷೇಕ ಮಾಡಿಸಬಹುದು. ಇದರಿಂದ ಶ್ರೀ ಗುರುರಾಯರು ಸಂತೃಪ್ತರಾಗಿ ತಮಗೆ ತಟ್ಟಿದ ಋಣಬಾಧೆ ಅಂದರೆ ಸಾಲದ ಬಾಧೆಯಿಂದ ಮುಕ್ತರನ್ನಾಗಿ ಮಾಡುತ್ತಾರೆ ಎಂಬುದರಲ್ಲಿ ಸಂದೇಹವೇ ಇಲ್ಲವೆಂಬುದನ್ನು ಶ್ರೀ ಗುರುರಾಯರ ಸದ್ಭಕ್ತರಾದ ತಮಗೆ ತಿಳಿಸುತ್ತಾ, ಶ್ರೀ ಗುರುರಾಯರು ಎಲ್ಲರಿಗೂ ಸಕಲ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ. ಜಾತಿ, ಮತ, ಮೇಲು ಕೀಳು ಭೇದ ಭಾವವಿಲ್ಲದ ಸಮಾಜ ಸದೃಢವಾಗಲಿ ಎಂಬುದೇ ನಮ್ಮ ನಿಮ್ಮೆಲ್ಲರ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ. ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ.